ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ರಾಗಿ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊಬ್ಬರಿ ಮತ್ತು ಹಸಿ ಎಳ್ಳು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಸಣ್ಣದಾಗಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟು ತೊಗೊಂಡಿದ್ದೀನಿ. ನಾನೇನು ಸೊಪ್ಪು ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಇದು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ. ನಾನು ಖಾರದ ಪುಡಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿಲ್ಲ. ಸೊ ನೆಕ್ಸ್ಟ್ ಟೈಮು ನಾನು ಸೊಪ್ಪೆಲ್ಲ ಹಾಕ್ಬಿಟ್ಟು ಬೇರೆ ಥರ ಮಾಡ್ತೀನಿ. ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹೆಂಗೆ ಮಾಡೋದು ಅಂತ ಮತ್ತೆ ನಾವು ತೋರಿಸ್ತಾ ಇದ್ದೀನಿ. ರಾಗಿ ಹಿಟ್ಟಿಗೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಬೇಕಂದರೆ ಪುದೀನೂ ಹಾಕ್ಕೋಬೋದು, ಹಾಕ್ಕೊಂಡಿಲ್ಲ ನಾನು. ಸೊ ಅದಾದಮೇಲೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಸಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊಂಡು ನೀರೇನು ಹಾಕದೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಇದು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ. ನಾವು ರೊಟ್ಟಿ ತೊಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ರಾಗಿ ಆಗಿರೋದ್ರಿಂದ ಸ್ವಲ್ಪ ರೊಟ್ಟಿ ತೊಟ್ಟೋಕ್ಕೆ ಪುಡಿ ಆಗಿಬಿಡುತ್ತೆ ಜಾಸ್ತಿ ನೀರಾದರೆ, ಜಾಸ್ತಿ ಕಟ್ಟಿ ಆದ್ರೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಬೆರೆಸಿ ಒಂದು ಸ್ವಲ್ಪ ತಿಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಬಟರ್ ಪೇಪರು ಅಥವಾ ನಾನು ಇದು ಬಾಳೆ ಎಲೆ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಬಟರ್ ಪೇಪರ್ಗಿಂತ ಬಾಳೆ ಎಲೆನೇ ಕಂಫರ್ಟಬಲ್ ಅನಿಸುತ್ತೆ. ಸೊ ಬಾಳೆ ಎಲೆ ಮೇಲೆ ನಾನು ರೊಟ್ಟಿ ತಟ್ಕೊಂಡು ಮಾಡ್ಕೊಳ್ತೀನಿ. ನಾನು ಡೈರೆಕ್ಟಾಗಿ ಬೇಕಂದ್ರೆ ಹೆಂಚು ಮೇಲೆ ತಟ್ತೀನಿ ಅಂತ ಹೇಳಿದ್ರೆ ಅದೂ ಚೆನ್ನಾಗಿರುತ್ತೆ. ಸೊ ಹೆಂಚು ಮೇಲೆ ತಟ್ಟೋದಕ್ಕಿಂತ ಬಾಳೆ ಎಲೆಯಲ್ಲಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ, ನನಗೆ ಕಂಫರ್ಟಬಲ್ಲು. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಮಾಡ್ಕೊಳ್ಳಿ. ಸೊ ನಾನು ನೀಟಾಗಿ ಬಾಳೆ ಎಲೆ ಮೇಲೆ ತಟ್ಕೊಂಡು ನಾನು ಹೆಂಚು ಮೇಲೆ ಹಾಕಿ ಅದನ್ನು ಎರಡೂ ಸೈಡು ಬೇಯಿಸ್ಕೊಳ್ತೀನಿ. ನಾನು ಯಾಕೆ ಇದೇನು ಯೂಸ್ ಮಾಡಿಲ್ಲ, ಸೊ ಬೇರೆ ಸೊಪ್ಪೇನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇರೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಸೊಪ್ಪು ಹಾಕ್ಬಿಟ್ಟು ಅದು ಬೇರೆ ಥರ ವೆರೈಟಿಯಾಗಿ ನಾನು ಮತ್ತೆ ತೋರಿಸ್ತೀನಿ ನಿಮಗೆ, ಬೇರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತಟ್ಕೊಂಡಿದ್ದಾದಮೇಲೆ ನನಗೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚಕ್ಕಾದಮೇಲೆ ನಾನು ರೊಟ್ಟಿ ಅದರ ಮೇಲೆ ಹಾಕ್ಕೊಳ್ತೀನಿ. ನಾನು ಇದಕ್ಕೆ ತುಪ್ಪ ಬಳಸ್ತಾ ಇಲ್ಲ, ಈ ರೊಟ್ಟಿಗೆ ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಹಾಕಿ ಎರಡೂ ಸೈಡ್ ಬೇಯಿಸ್ಕೊಳ್ಳಿ. ಎರಡೂ ಸೈಡ್ ಬೇಯಿಸ್ಕೊಂಡ್ಮೇಲೆ ಬೇಕಂದರೆ ಇಳಿಸ್ಕೊಂಡ್ಮೇಲೆ ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ರೊಟ್ಟಿ ಮೇಲೆ. ಸೊ ಉಪ್ಪಿನಕಾಯಿ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹುಚ್ಚೆಳ್ಳು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕೋಸಂಬರಿ ಮಾಡ್ಕೊಂಡಿದ್ದೆ, ಇದು ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೆಸರುಬೇಳೆ, ಕ್ಯಾರೆಟು ಮತ್ತು ಕೊಬ್ಬರಿನ ನಾನು ಇದು ಹಾಕ್ತಾ ಇಲ್ಲ, ಏನು ಸೌತೆಕಾಯಿ ಹಾಕ್ಕೊಂಡಿಲ್ಲ. ಸೊ ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಕಪ್ಪು ಉಪ್ಪು ಹಾಕ್ಕೊಂಡಿದ್ದೀನಿ, ಇದು ಯಾಕಂದರೆ ಚೆನ್ನಾಗಿರುತ್ತೆ. ನೀವೇನಾದರೂ ಇದೇನಾದರೂ ಹಾಕಿದ್ರೆ ಸೌತೆಕಾಯಿ, ಅದು ಕಪ್ಪು ಉಪ್ಪು ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಮಾಮೂಲಿ ಉಪ್ಪೇ ಯೂಸ್ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಫಿ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಒಂದು ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಆದಮೇಲೆ ಫುಲ್ ಕೋಲ್ಡ್ ಆಗಿರುತ್ತಲ್ಲ ಅದು ವಾಟರ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಇದರಲ್ಲಿ ನೀವು ಡೈರೆಕ್ಟಾಗಿ ಇದಕ್ಕೆ ಬೇಕಾದ್ರೆ ಮಾಡ್ಕೋಬೋದು. ನಾನು ಬೇರೆ ಇದರಲ್ಲಿ ವಾಟರ್ ತೊಗೊಂಡು ಕೋಲ್ಡ್ ವಾಟರು, ಅದಕ್ಕೆ ನಾನು ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಎಲ್ರಿಗೂ ಬೇಕು ಅಂತ ಹೇಳಿಬಿಟ್ಟು. ಸೊ ಲೆಮನ್ ಜ್ಯೂಸನ್ನ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ ಕೋಲ್ಡ್ ವಾಟರ್ಗೆ. ಜಸ್ಟ್ ಲೈಕ್ ನೀವು ಕೋಲ್ಡ್ ಕಾಫಿ ಅಂತಲೇ ಹೇಳ್ಬೋದು ಇದನ್ನು, ನಾಟ್ ಎಕ್ಸಾಕ್ಟ್ಲಿ ಕೋಲ್ಡ್ ಕಾಫಿ, ನಾನು ಇಟ್ಟಿರೋ ಹೆಸರು ಕೋಲ್ಡ್ ಕಾಫಿ ಅಂತ. ಸೊ ಅದಾದಮೇಲೆ ನಾವು ಸಕ್ಕರೆ ಹಾಕ್ಕೊಂಡು ಮತ್ತು ಇನ್ನೊಂದು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಬರ್ಫ ಹಾಕ್ಕೊತಾ ಇದ್ದೀನಿ, ಅಂದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅದಕ್ಕೆ ಬಿಟ್ಬಿಡಿ. ನಾವು ಬೇರೆ ಇದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕಪ್ಪು ಉಪ್ಪು ಹಾಕ್ಕೋಬೇಕು. ನಾನು ಕಪ್ಪು ಉಪ್ಪು ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ ಕಪ್ಪು ಉಪ್ಪು. ಇದು ಪಿಂಕ್ ಸಾಲ್ಟ್ ಅಲ್ಲ, ಇದು ಕಪ್ಪು ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಇದು. ಸೊ ಸ್ವಲ್ಪ ಜನ ಕಾಲ ನಮಕ್ ಅಂತ ಹೇಳ್ತಾರೆ. ಇದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಾಫಿ ಪೌಡರ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಕಾಫಿ ಪೌಡರ್ ಹಾಕ್ಕೋಬೇಕು. ನಾನು ಇದಕ್ಕೆ ಏನು ಹಾಲು ಬೇರೆ ಏನು ಯೂಸ್ ಮಾಡಲ್ಲ, ಯಾಕಂದರೆ ಸ್ವಲ್ಪ ಜನ ಆ್ಯಸಿಡಿಟಿ ಅಂತಾರಲ್ಲ ಹಾಲು ಹಾಕಿದ್ರೆ. ಸೊ ಈ ಥರ ಮಾಡ್ಕೊಂಡು ಕುಡಿದ್ರೆ ಆ್ಯಸಿಡಿಟಿನೂ ಬರಲ್ಲ, ಸ್ವಲ್ಪ ಡೈಜೆಷನು ಚೆನ್ನಾಗಾಗುತ್ತೆ. ನಾನು ಎರಡರಲ್ಲಿ ಮಾಡ್ಕೊಂಡಿದ್ದೆ, ನೀವು ಬೇಕು ಅಂದರೆ ಒಂದೇ ಇದರಲ್ಲಿ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೆಡಿ ಆಯಿತು ಕಾಫಿ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಸತಿ ಟ್ರೈ ಮಾಡಿ.